ಸೊ ನಿಮಗೆ ಪ್ಯಾಲ್ಪಿಟೇಷನ್ ಆಗ್ತಾ ಇತ್ತು, ಎದೆ ಬಡಿತ ಜಾಸ್ತಿ ಆಗ್ತಾ ಇತ್ತು, ಅದರಿಂದ ಗಾಬರಿ ಆಗೋದು, ಆಂಗ್ಸೈಟಿ ಆಗೋದು, ಈ ರೀತಿ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರಿ ಅಂತಂದ್ರೆ ಅದು ವಾತದ ಇಂಬ್ಯಾಲೆನ್ಸ್ ಇಂದ ನಿಮ್ಗೆ ಆಗುತ್ತೆ. ಸೊ ಅವಾಗ ಈ ಮರ್ಮ ಪಾಯಿಂಟ್ ಅನ್ನ ನೀವು ಸ್ಟಿಮ್ಯುಲೇಟ್ ಮಾಡಬಹುದು. ನಿಮ್ಮ ಎಡಗಡೆ ಕೈಯನ್ನ ಈ ರೀತಿ ನೀವು ಮುಷ್ಟಿ ಮಾಡಿದಾಗ ನಿಮ್ಮ ಮಧ್ಯದ ಬೆರಳು ಎಲ್ಲಿ ಟಚ್ ಆಗುತ್ತಲ್ಲ ಈ ಬಿಂದುವನ್ನ ಡೈಲಿ ಈ ರೀತಿ 1 ನಿಮಿಷ ಪ್ರೆಸ್ ಮಾಡಿ. 1 ನಿಮಿಷ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ. ಇದನ್ನ ತಲ ಹೃದಯ ಅಂತ ಕರೀತಾರೆ. ಇನ್ನು ನಿಮ್ಮ ಉಗುರಿನ ಈ ಕಿರುಬೆರಳಿನ ಉಗುರಿನ ಹಿಂದಿನ ಭಾಗ ಇದನ್ನ 1 ನಿಮಿಷ ಪ್ರೆಸ್ ಮಾಡಿ. ಸೊ ಈ 2 ಬಿಂದುವನ್ನ ಪ್ರೆಸ್ ಮಾಡಿ. ನಿಮಗಿದು ತುಂಬಾ ರಿಲೀಫ್ ಅನ್ನ ಕೊಡುತ್ತೆ. ಇದ್ರ ಜೊತೆ ನೀವು ಅಪಾನ ವಾಯು ಮುದ್ರೆಯನ್ನ ಮಾಡಬಹುದು. ಇದು ಅಪಾನ ವಾಯು ಮುದ್ರೆ. ಸೊ ಇದೆಲ್ಲವೂ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಬೇಸಿಕಲಿ ಈ ಎದೆಯ ಭಾಗದಲ್ಲಿರುವ ವಾತದ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಗ್ರೌಂಡಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ದೇಹದಲ್ಲಿರುವ ಹೆಚ್ಚುವರಿ ವಾತದ ಎನರ್ಜಿಯನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಆಹಾರ ಕ್ರಮದ ಮೇಲೆ ಕೆಲಸ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಒತ್ತಡ, ಚಂಚಲತೆಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಾಣಾಯಾಮ, ಧ್ಯಾನ, ಅರಿವಿನ ಅಭ್ಯಾಸವನ್ನ ಮಾಡಬೇಕು. ಅದ್ರ ಜೊತೆ ಈ ಮುದ್ರೆಯ ಅಭ್ಯಾಸ ಆಗಿರ್ಬೋದು, ಮರ್ಮ ಪಾಯಿಂಟ್ಸ್ ಆಗಿರ್ಬೋದು, ಇದೆಲ್ಲವನ್ನ ಅಳವಡಿಸಿಕೊಂಡು ನಿಮ್ಮ ವಾತದ ಎನರ್ಜಿಯನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಈ ರೀತಿ ಸಮಸ್ಯೆಗಳು ನಿಮ್ಗೆ ಆಗೋದಿಲ್ಲ. ಸೊ ನಿಮಗೆ ಈ ಸಮಸ್ಯೆ ಇತ್ತು ಅಂತಂದ್ರೆ ಈ 2 ಮರ್ಮ ಪಾಯಿಂಟ್ಸ್ ಅನ್ನ ನೀವು ಪ್ರತಿನಿತ್ಯ 1 ನಿಮಿಷ ಸ್ಟಿಮ್ಯುಲೇಟ್ ಮಾಡಿ. ಸೊ ನಿಮ್ಮ ಎನರ್ಜಿಗಳಲ್ಲಿ ಮೂಲತಃ ಒಂದು ಬ್ಯಾಲೆನ್ಸ್ ಅನ್ನ ತರ್ಕೊಳ್ಳೋಕೆ ಒಂದು ಒಳ್ಳೆಯ ಆಹಾರ ಕ್ರಮ, ಜೀವನ ಶೈಲಿ, ಈ ಪ್ರಾಣಾಯಾಮ, ಧ್ಯಾನ, ಅರಿವು ಇದೆಲ್ಲವನ್ನ ಅಳವಡಿಸ್ಕೊಳ್ಬೇಕಾಗಿತ್ತು, ರೂಢಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ನನ್ನ ಸೆಲ್ಫ್ ಹೀಲಿಂಗ್ ಕಮ್ಯುನಿಟಿ ಇದೆ. ಸೊ ನೀವು ಅದನ್ನ ಜಾಯ್ನ್ ಆಗ್ಬೋದು. ಅದರ ಮಾಸ್ಟರ್ ಕ್ಲಾಸ್ ಅನ್ನು ನೀವು ರವಿವಾರ ಅಟೆಂಡ್ ಆಗಿ ಆ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ಬೋದು. ಸೊ ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಶೇರ್ ಮಾಡಿದ್ದೇನೆ. ಧನ್ಯವಾದ.